ಸಹನಶೀಲತೆ ತಾಯಿಯ ಎರಡನೇ ಅತಿ ದೊಡ್ಡ ಗುಣ. ಭೂಮಿಗಿಂತ ಹೆಚ್ಚು ಸಹನಶೀಲತೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಅಗದ ಮೇಲೂ ಕೂಡ ನಮಗೆ ಭೂಮಿ ಫಸಲನ್ನೇ ಕೊಡುತ್ತೆ. ಆದ್ರೆ ಈ ಅಮ್ಮ ಭೂಮಿಗಿಂತ ಸಹನೆಯಲ್ಲಿ ಕಡಿಮೆ ಏನಿಲ್ಲ. ಸ್ವಲ್ಪ ಯೋಚಿಸಿ, 9 ತಿಂಗಳು ಮಗುನ ತನ್ನ ಹೊಟ್ಟೆಲಿ ಇಟ್ಕೊಳ್ಳೋದು, ಈ ಸಹನೆ ಯಾರಾದ್ರೂ ಗಂಡಸರಿಗಿದೆಯಾ? ಇಂಥ ಸಹನೆ ಒಬ್ಬ ತಂದೆಗಿರೋದಕ್ಕೆ ಸಾಧ್ಯನಾ? ಹೆಣ್ಣಲ್ಲಿ ಶೀಲ ಇದ್ದೇ ಇರತ್ತೆ. ಸಹನಶೀಲತೆಯ ಪರಿಭಾಷೆ ಅವಳಿಗೆ ತಾಯಿ ಆದ್ಮೇಲೆನೆ ಸಿಗೋಂಥದ್ದು. ಸ್ವಂತದ ಅಸ್ತಿತ್ವನ ಕಳ್ಕೊಂಡು ಸಂತಾನದ ಅಸ್ತಿತ್ವನ ರೂಪಿಸ್ತಾಳೆ. ಮಗು ಕೈಯಲ್ಲಿ ಹೊಡೆತ ತಿಂತಾನೆ ಖುಷಿಯಾಗಿ ಅದಕ್ಕೆ ಹಾಲು ಕುಡಿಸ್ತಾಳೆ. ಇದೇ ತಾಯಿ ಅಂದ್ರೆ. ಅದಕ್ಕೆ ಈ ಮಹಾತಾಯಿಗೆ ನಮ್ಮ ಕೋಟಿ ಕೋಟಿ ನಮಸ್ಕಾರ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯನ್ನುಳಿದಿಲ್ಲ, ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ. ಜಗ ಬೇರೆ ನಿನ್ನಯ ಮಳ್ಳಲ್ಲಿ, ಜನ್ಮವೆಲ್ಲ ಕರೆಯುವೆ ನಾನಿಲ್ಲಿ. ಬಿಡಿಸದ ಗೆಳೆತನ ಓ ಲವ್ಲಿ ಮಮ್ಮಿ ಡಿಯರ್. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ